ಉತ್ತಮ ಮಾರ್ಧವ ಧರ್ಮ ಭಾಗ 1. ಉತ್ತಮ ಮಾರ್ಧವ ಧರ್ಮ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು 2ನೇ ಸಂಖ್ಯೆಯ ಮಾರ್ಧವ ಧರ್ಮ ಅಂದರೆ ಉತ್ತಮ ಮಾರ್ಧವ ಧರ್ಮ ಭಾಗ 1 ಕೇಳ್ತಾ ಇದ್ದೀರಿ. ಕ್ಷಮಾ ಧರ್ಮದ 3 ಭಾಗಗಳು ಹಿಂದೆ ಹೇಳಿ ಆಗಿದೆ. ಈಗ ಇದು 1ನೇ ಭಾಗ ಇದೆ. ಇದರಲ್ಲಿ ಮಾನಕಷಾಯದಿಂದ ಆತ್ಮನಲ್ಲಿ ಕಠೋರತೆ ಬರುತ್ತದೆ. ಅದನ್ನು ನಾಶ ಮಾಡಿ ಕೋಮಲತೆಯನ್ನು ತರುವುದು ಮಾರ್ಧವ ಇದೆ. ಇದು ಆತ್ಮನ ಗುಣ ಇದೆ. ಮಾನಕಷಾಯವು ಉಪಶಮವಾದರೆ ಮಾರ್ಧವ ಗುಣ ಪ್ರಕಟ ಆಗುತ್ತದೆ. ಮಾನಕಷಾಯದಿಂದ ಸಂಸಾರ ಬೆಳೆಯುತ್ತದೆ. ಮಾರ್ಧವ ಗುಣದಿಂದ ಸಂಸಾರದ ಅಂತ್ಯ ಆಗುತ್ತದೆ. ಅಭಿಮಾನಿಗಳ ಹೃದಯದಲ್ಲಿ ಸ್ವಾಭಾವಿಕವಾಗಿಯೇ ಧರ್ಮ ನಿಲ್ಲುವುದೇ ಇಲ್ಲ. ಕಠೋರ ಪರಿಣಾಮಿ ನಿರ್ದಯಿ ಇರುತ್ತಾರೆ ಅವರು. ಆದ್ದರಿಂದ ಅವರಲ್ಲಿ ಈ ಭಾವನೆ, ಈ ಧರ್ಮ ಇರುವುದು ಅತಿ ಕಠಿಣ ಇದೆ. ಮಾರ್ಧವ ಧರ್ಮವು ಸ್ವಂತದ ಮತ್ತು ಪರ ಜೀವಗಳ ಹಿತಕಾರಿ, ಮಹಾ ಉಪಕಾರಿ ಇದೆ. ವಿನಯಶೀಲರಿಗೆ ಸರ್ವ ಕಾರ್ಯಗಳು ಸಿದ್ಧಿಸುತ್ತವೆ. ಅಂದರೆ ಯಾವುದೇ ಕೆಲಸ ಅವರದ್ದು ಕಾರ್ಯಗತ ಆಗ್ತದೆ. ವಿನಯ ಮತ್ತು ಅನುಭವ ಇಲ್ಲದೆ ಹೋದರೆ ಸಮಸ್ತ ಕ್ರಿಯೆಗಳು ವ್ಯರ್ಥ ಆಗಿ ಹೋಗಬಹುದು. ಸಕಲ ವಿದ್ಯೆಗಳಲ್ಲಿಯೂ ವಿನಯ ಬಹಳ ದೊಡ್ಡದಿದೆ. ಆ ಎಲ್ಲ ವಿದ್ಯೆಗಳು ಕೂಡ ವಿನಯದಿಂದಲೇ ಶೋಭಿಸುತ್ತವೆ, ಶೋಭಾಯಮಾನ ಆಗ್ತವೆ. ಹಠ, ಗರ್ವ, ಅಹಂಕಾರ ಇವೆಲ್ಲ ಮೂರ್ಖರ ಲಕ್ಷಣಗಳೇ ಇವೆವು. ಮಿಥ್ಯಾತ್ವದ ಉದಯದಿಂದ ಮೂರ್ಖರು ಗರ್ವಿಷ್ಠರಾಗಿ ತಮ್ಮ ಅಲ್ಪಜ್ಞಾನವನ್ನೇ ಸತ್ಯವೆಂದು ಸಿದ್ಧ ಮಾಡಲು ಪ್ರಯತ್ನಶೀಲರಾಗಿರ್ತಾರೆ. ಆದ್ದರಿಂದ ಮತ್ತು ಅದರಿಂದ ಅಂತಂದರೆ ಈ ತಮ್ಮ ಅಹಂಕಾರದಿಂದ ಸಜ್ಜನರನ್ನು ನೋಯಿಸುತ್ತಾರೆ. ಯಾಕೆಂದರೆ ಸಜ್ಜನರಿಗೆ ಇವರಿಂದಾಗಿ ಪ್ರತಿ ಎಲ್ಲ ಸಮಯಗಳಲ್ಲೂ ತೊಂದರೆ ಆಗ್ತಾ ಇರ್ತದೆ, ಭಾಳ ನೋವಾಗ್ತದೆ ಸಜ್ಜನರಿಗೆ ಇವರಿಂದಾಗಿ. ನೋಡಿ, ಈಗ ಅನಾದಿ ಕಾಲದಿಂದ ಜೀವನು ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ ಇವು ಅದು 5 ಸ್ಥಾವರ ಜೀವಗಳು, ಏಕೇಂದ್ರಿಯ ಜೀವಗಳು ಇವು. ಇನ್ನು ಮೇಲೆ ದ್ವಿಂದ್ರಿಯ, ತ್ರೀಂದ್ರಿಯ ಆದಿ ಅಂತಂದರೆ ಹುಳು, ಹಾವು, ಹಲ್ಲಿ, ಇರುವೆ ಆದಿ ಅನೇಕ ಭವಗಳಲ್ಲಿ ಹುಟ್ಟಿ ಚರ್ಮದ ಚಪ್ಪಲುಗಳಿಂದ ಅನೇಕರಿಂದ ತುಳಿಯಲ್ಪಟ್ಟಿವೆ ಅಲ್ಲವೇ? ಇದನ್ನು ನೀವು ಒಂದು ಸ್ವಲ್ಪ ಸಮಾಧಾನವಾಗಿ ವಿಚಾರ ಮಾಡಿದ್ರೆ ನಿಮ್ಮ ಅರಿವಿಗೆ ಇದು ಬರುತ್ತದೆ. ಈ ಸತ್ಯ ನಿಮ್ಮ ಅರಿವಿಗೆ ಬರುತ್ತದೆ. ಅಂದರೆ ಚರ್ಮದ ಚಪ್ಪಲುಗಳು ಹಾಕಿಕೊಂಡು ಎಷ್ಟೋ ಜನ ನಮ್ಮನ್ನು ಆವಾಗ ತುಳಿದಿದ್ದಾರೆ ಅಲ್ಲವೇ? ಶಸ್ತ್ರಗಳಿಂದ, ಯಂತ್ರಗಳಿಂದ ತುಂಡು 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 ಮಾಡಿದ್ದಾರೆ. ಶರೀರವನ್ನು ಚೂರ್ಣದಂತೆ ಅರೆಯಲ್ಪಟ್ಟಿದೆ. ಶರೀರ ಬೇಯಿಸಲ್ಪಟ್ಟಿದೆ. ಅನ್ಯ ಪ್ರಬಲ ಜೀವಗಳಿಂದ ತಿನ್ನಲ್ಪಟ್ಟಿದೆ. ಯಾವುದೋ ಒಂದು ಶುಭ ಭಾವದಿಂದ, ಆ ಶುಭ ಕರ್ಮದ ಉದಯದಿಂದ ಈಗ ಸ್ವಲ್ಪ ದಿವಸಕ್ಕೆ ನಮಗೆ ಈ ಮನುಷ್ಯ ಭವ ಸಿಕ್ಕಿದೆ. ಈ ಭಾವದಲ್ಲಿ ನಾವು ಯಾವ ವಿಷಯದ ಮೇಲೆ ಅಹಂಕಾರ ಪಡೋದು ಹೇಳ್ರಿ? ಅಂತ ಯಾವ ವಸ್ತು ಇದೆ ನಮ್ಮಲ್ಲಿ ಅಹಂಕಾರ ಪಡಲಿಕ್ಕೆ? ಈಗ ಅಕಸ್ಮಾತ್ ಏನಾದರೂ ನಾನು ಸಮ್ಯಕ್ತ ರಹಿತನಾಗಿ ಇದ್ದು ಬಿಟ್ಟರೆ ಹೇಗೆ ಇನ್ನು ಮುಂದಿನ ಭಾವಗಳು ಹೇಗೆ ಆಗೋಕ್ಕೆ ಸಾಧ್ಯ ಅಲ್ವಾ? ಸಮ್ಯಕ್ತ್ವ ರತ್ನ ಸಿಕ್ಕಿಲ್ಲ ಅಂತಂದರೆ ನನಗೆ ಮುಂದೆ ಅನಂತ ಭವ ಹಿಂದೆ ಹೇಳಿದಂತೆಯೇ, ಅಂದರೆ ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ ಇದರೊಳಗಡೆ ನಿಗೋಧದಲ್ಲಿ ಅಲ್ಲನಾ ಹಿಂದೆ ಹೇಳಿದಂತೆ ನನಗೆ ಪುನಃ ಆ ಭವಗಳು ಪ್ರಾಪ್ತ ಆಗುತ್ತವೆ. ಅಂದರೆ ಕೇವಲ ನನ್ನನ್ನು ಆ ದುಃಖದಿಂದ ಉಳಿಸಲು ಸಮರ್ಥ ಅಂತಂದರೆ ಕೇವಲ ಒಂದು ಸಮ್ಯಕ್ತ್ವ ರತ್ನ ಅಷ್ಟು ಮಾತ್ರ. ಮಾನಕಷಾಯ ಮಂದ ಆಗದೆ ಸಮ್ಯಕ್ತ್ವದ ಪ್ರಾಪ್ತಿ ಅಂದರೆ ಸಮ್ಯಕ್ತ್ವ ಪ್ರಾಪ್ತಿ ತ್ರಿಕಾಲದಲ್ಲೂ ಅಸಂಭವ ಇದೆ. ಲೋಕದಲ್ಲಿ ನನಗಿಂತ ಗುಣವಂತರು, ಹಣವಂತರು, ಜ್ಞಾನಿಗಳು, ತಪಸ್ವಿಗಳು, ದಾನಿಗಳು, ಶಕ್ತಿಶಾಲಿಗಳು
ರೂಪವಂತರು, ಅಧಿಕಾರಿಗಳು, ಪ್ರಭಾವಶಾಲಿಗಳು ಅನಂತ ಆಗಿ ಹೋಗಿದ್ದಾರೆ. ಈಗಲೂ ಅನೇಕರು ಇದ್ದಾರೆ. ಮುಂದೆ ಅನಂತ ಜೀವಗಳು ಆಗುವವರು ಇದ್ದಾರೆ. ನಾನು ಯಾವುದರ ಮೇಲೆ ಅಹಂಕಾರ ಪಡಲಿ ಹೇಳ್ರಿ? ನಾನು ಜ್ಞಾನಿ, ನಾನು ಸಮರ್ಥ ಎಂದು ಯಾವುದರ ಮೇಲೆ ಅಹಂಕಾರ ಪಡಲಿ ಹೇಳ್ರಿ? ಇದು ಈ ರೀತಿ ಜ್ಞಾನಿ ಜೀವಗಳು ವಿಚಾರ ಮಾಡುತ್ತಾ ಇರ್ತಾರೆ. ನಾವು ಯಾವುದರಲ್ಲಿ ಸಮರ್ಥ ಇದ್ದೀನಪ್ಪ ಅಂತ ಹೇಳಿ ಅವರು ವಿಚಾರ ಮಾಡ್ತಾ ಇರ್ತಾರೆ. ಜೀವ ತಾನೇ ಮಾಡಿದಂತಹ ಶುಭ ಅಶುಭ ಭಾವನೆಗಳಿಂದ ಪುಣ್ಯ ಪಾಪ ಸಂಗ್ರಹ ಆಗಿ ಈ ಎಲ್ಲ ಪರ್ಯಾಯಗಳು ಪ್ರಾಪ್ತ ಆಗುತ್ತವೆ. ಪುದ್ಗಲ ಕರ್ಮದ ಈ ರೀತಿಯ ಪರ್ಯಾಯಗಳಲ್ಲಿ ನಾವು ಗರ್ವ ಯಾಕೆ ಮಾಡಬೇಕು? ಎಲ್ಲಿಯ ಗರ್ವ? ಕಾರಣ ಏನು ಅಂದರೆ ಇವೆಲ್ಲನೂ ಪುದ್ಗಲ ದ್ರವ್ಯದ ಪರ್ಯಾಯಗಳು ಇವೆ. ನೋಡಿ, ಭರತ ಚಕ್ರವರ್ತಿಯು 6 ಖಂಡಗಳನ್ನು ಗೆದ್ದು ಬರಬೇಕಿದ್ರೆ ವಿಜಯಾರ್ಧ ಪರ್ವತದ ವೃಷಭಾಚಲದಲ್ಲಿ, ಅಂದರೆ ಅಲ್ಲಿ ಪರ್ವತ ಇದೆ, ಅಲ್ಲಿಗೆ ಹೋಗಿ ತನ್ನ ಪ್ರಶಸ್ತಿ ಬರೆಯಲು ಹೋದಾಗ, ಅಲ್ಲಿಗೆ ಹೋದಾಗ ಅಲ್ಲಿಯ ಫಲಕದಲ್ಲಿ ಸ್ಥಳನೇ ಇರಲಿಲ್ಲ. ಯಾಕೆಂದರೆ ಅನಾದಿ ಕಾಲದಿಂದ ಅನಂತ ಚಕ್ರವರ್ತಿಗಳು ಆಗಿ ಹೋಗಿದ್ದಾರೆ. ಅವರೆಲ್ಲರೂ ತಮ್ಮ ತಮ್ಮ ಪ್ರಶಸ್ತಿಯನ್ನು ಬರೆಸಿದ್ದಾರೆ. ಆವಾಗ ಅನಿವಾರ್ಯ ಅಂತ ಹೇಳಿ ಭರತ ಚಕ್ರವರ್ತಿ ಬೇರೆ ಯಾರದ್ದೋ ಹೆಸರನ್ನು ಅಳಿಸಿ ತನ್ನ ಹೆಸರನ್ನು ಅಲ್ಲಿ ಬರೆಸಬೇಕಾಯಿತು. ಇದರಿಂದ ಏನಾಯಿತು ಅಂತಂದರೆ ಚಕ್ರವರ್ತಿಯ ಮಾನಭಂಗ ಅಲ್ಲಿ. ಹೇಗೆ ಅಂತಂದರೆ, ಇದರಿಂದ ನಾನೇ ಚಕ್ರವರ್ತಿ ಎಂಬ ಗರ್ವ ಬರಲು ಹೇಗೆ ಸಾಧ್ಯ ಅಲ್ವಾ? ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಯಾಕೆಂದರೆ ಅಕಸ್ಮಾತ್ ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಚಕ್ರವರ್ತಿ ಆಗಿದ್ದಿದ್ರೆ ಹಿಂದೆ ಯಾರೂ ಆಗಿಲ್ಲ, ಮುಂದೆ ಯಾರೂ ಆಗೋದಿಲ್ಲ ಅಂತಂದರೆ ಅದೊಂದು ಗರ್ವದ ವಿಷಯ ಇದ್ದರೂ ಇರ್ಬೋದು ಅಲ್ವಾ? ಆದರೆ ಇದು ಹೇಗೆ ಗರ್ವ ಪಡಲು ಸಾಧ್ಯ? ಈಗ ಅಲ್ಲಿ ಫಲಕದಲ್ಲಿ ಬರೀಲಿಕ್ಕೆ ಸ್ಥಾನವೇ ಇಲ್ಲ ಅಂತಂದಮೇಲೆ ಹೆಸರು ಯಾವುದ್ರ ಮೇಲಪ್ಪ ಗರ್ವ ಪಡೋದು ಅಲ್ವಾ? ಗರ್ವಿಷ್ಠ ಮನುಷ್ಯನ ವ್ರತ, ತಪ, ಸಮ್ಯಕ್ತ್ವ ಆದಿ ಅನೇಕ ಸದ್ಗುಣಗಳು ಎಲ್ಲ ನಾಶವಾಗಿ ಹೋಗಿಬಿಡ್ತವೆ. ಒಂದು ಕೂಡ ಉಳಿಯೋದಿಲ್ಲ. ಯಾಕೆ? ಗರ್ವ, ಅಹಂಕಾರದಲ್ಲಿ ಆ ರೀತಿ ಒಂದು ಕೆಟ್ಟ ಪ್ರಭಾವನೆ ಇದೆ. ಅದರದ್ದು ಒಂದು ಭಾಳ ದೊಡ್ಡ ಕೆಟ್ಟ ಪ್ರಭಾವ ಜೀವದ ಮೇಲೆ ಬೀಳ್ತದೆ, ಗರ್ವದ್ದು, ಅಹಂಕಾರದ್ದು. ಈಗ ನೋಡಿ, ಮಹಾಶಾಸ್ತ್ರಗಳಲ್ಲಿ ಮುಖ್ಯವಾಗಿ ಅಂದರೆ ಈ ಗರ್ವ, ಅಹಂಕಾರ, ಮದ ಇದೇನಿದೆ ಇದರದ್ದು 8 ಪ್ರಕಾರ ಮುಖ್ಯವಾಗಿ ಹೇಳಿದ್ದಾರೆ. ಅದನ್ನು ಒಂದು ಸ್ವಲ್ಪ ಕ್ರಮವಾಗಿ ಬರ್ಕೊಳ್ರಿ. ಆಮೇಲೆ ಅದನ್ನು ವಿಸ್ತಾರವಾಗಿ ಇಲ್ಲಿ ಹೇಳುವುದಿಲ್ಲ. ಯಾಕೆಂದರೆ ಬೇರೆ ಬೇರೆ ಅನೇಕ ಭಾಗಗಳಲ್ಲಿ, ಅಂದರೆ ಇದಲ್ಲ ಈ ವಿಷಯ ಅಲ್ಲ, ಬೇರೆ ಅನೇಕ ಭಾಗಗಳಲ್ಲಿ ಇದನ್ನೆಲ್ಲ ನಿಮಗೆ ವಿಸ್ತಾರವಾಗಿ ಹೇಳಿದ್ದಿದೆ. ತತ್ವಸೂತ್ರ ಆದಿ ವಿಭಾಗಗಳಲ್ಲೆಲ್ಲ ಅಲ್ಲಿ ಹೋಗಿ ವಿಸ್ತಾರವಾಗಿ ಕೇಳ್ಕೊಬೋದು. ಇಲ್ಲಿ ನಾನು ವಿಸ್ತಾರವಾಗಿ ಹೇಳೋದಿಲ್ಲ, ಖಾಲಿ ನೀವು ಅದನ್ನ ಅಷ್ಟೇ ಬರ್ಕೊಡ್ರಿ. ಈಗ ನೋಡಿ, 1 ಜ್ಞಾನದ ಮದ, 2 ಪೂಜೆಯ ಮದ, 3 ಕುಲದ ಮದ, 4 ಜಾತಿಯ ಮದ, 5 ಬಲದ ಮದ, 6 ವೃದ್ಧಿಯ ಮದ, 7 ತಪದ ಮದ, 8 ಶರೀರದ ಮದ. ಆಯಿತು, ಗೊತ್ತಾಯ್ತಲ್ಲ? ಏನು ಬರ್ಕೊಂಡ್ರಿ? ಜ್ಞಾನದ ಮದ, ಪೂಜಾ ಮದ, ಅಂದರೆ ಪೂಜೆಯ ಮದ, ಕುಲದ ಮದ, ಜಾತಿಯ ಮದ, ಬಲದ ಮದ, ವೃದ್ಧಿ ಮದ, ತಪದ ಮದ, ಶರೀರ ಮದ. ಆಯಿತು? ಎಷ್ಟಾಯ್ತಪ್ಪ? 8 ಆಯಿತು ಅಲ್ವಾ? ಇದ್ರ ಬಗ್ಗೆ ಭಾಳ ಕಿಂಚಿತ್ ಅದನ್ನು ವಿಸ್ತಾರವಾಗಿ ನಾನು ಹೇಳ್ದಲ್ಲ, ವಿಸ್ತಾರವಾಗಿ ನೀವು ಬೇರೆ ಬೇರೆ ಭಾಗಗಳಿಂದ ಕೇಳ್ಕೊಬೇಕಷ್ಟೇ. ಬೇರೆ ಬೇರೆ ಭಾಗದಲ್ಲಿ ಭಾಳ ವಿಸ್ತಾರವಾಗಿ ಅದನ್ನೆಲ್ಲ ಹೇಳಿದ್ದಾಗಿದೆ. ಈಗ ಅರ್ಥ ಆಯಿತು? ಈಗ ನೋಡ್ರಿ, ಇಲ್ಲಿ ಸ್ವಲ್ಪ ಭಾಳ ಕಿಂಚಿತ್ ವರ್ಣನ ಪದ್ನ. ಈಗ ನೋಡಿ, ಜ್ಞಾನದ ಮದ, ಜೀವಕ್ಕೆ ಜ್ಞಾನದ ಮದ. ಅರ್ಥ ಆಯಿತು? ನೋಡಿ, ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಂತಹ ಅರಿಹಂತ ಭಗವಾನ್ ಮತ್ತು ಸಿದ್ಧ ಭಗವಾನರು ನಿಜವಾದ ಆತ್ಮಜ್ಞಾನಿಗಳು ಇದ್ದಾರೆ. ನಾವೆಲ್ಲ ಇಂದ್ರಿಯ ಮತ್ತು ಮನಸ್ಸಿನಿಂದ ಪ್ರಾಪ್ತವಾದ ಈ ಪರೋಕ್ಷ ಜ್ಞಾನದಿಂದ ಇದೆಲ್ಲ ಏನು, ಅವರ ಮುಂದುಗಡೆ ನಮ್ಮದು ಜ್ಞಾನ ಹೇಗಿದೆಯಪ್ಪ? ಸೂರ್ಯನ ಮುಂದೆ ಒಂದು ಮಿಂಚು ಹುಳುವಿನಷ್ಟು ಕೂಡ ಇಲ್ವಲ್ಲ. ಹಾಗಾದರೆ ನಾವು ಇದನ್ನು ಯಾವ ರೀತಿ ನಮ್ಮ ಜ್ಞಾನದ ಅಹಂಕಾರ ಅಭಿಮಾನ ಪಡ್ಬೋದು ಹೇಳ್ರಿ? ಅಕಸ್ಮಾತ್ ನಾವೇನಾದ್ರು ಕೇವಲ ಜ್ಞಾನದ ವಿಚಾರ ಮಾಡಿದರೆ, ಯಾಕೆಂದರೆ ಕೇವಲ ಜ್ಞಾನ ಏನಪ್ಪ? ಯಾವ್ದಕ್ಕಂತಾರೆ ಕೇವಲ ಜ್ಞಾನ? ನೀವೇನು ಕಲ್ತಿದ್ದೀರಿ ನೋಡಿ? ತ್ರಿಕಾಲವರ್ತಿ ಅಂದರೆ
ಸಮಸ್ತ ದ್ರವ್ಯಗಳು ಆಯ್ತಾತು. ಸಮಸ್ತ ದ್ರವ್ಯಗಳ ತ್ರಿಕಾಲವರ್ತಿ ಸಮಸ್ತ ಪರ್ಯಾಯಗಳನ್ನು ಒಂದೇ ಸಲ ನೋಡುವುದು, ತಿಳಿಯುವುದು ಕೇವಲ ಜ್ಞಾನ. ಅಬ್ಬಬ್ಬ, ಪರಿಭಾಷೆ ಕೇಳೋದಕ್ಕೆ ನಮ್ಗೆ ಇಷ್ಟೊಂದು ಕಷ್ಟ ಇದೆ ಅಂತಂದಮೇಲೆ ಆ ಜ್ಞಾನ ಎಷ್ಟು ಸುಂದರವಾದಿರ್ಬೋದು ಅಲ್ವಾ. ಅಂದರೆ ಜೀವದ ಅತೀ ಮುಖ್ಯ ಗುಣ ಜ್ಞಾನ ಗುಣ ಅಲ್ವಾ. ಅದು ಕೇವಲ ಜ್ಞಾನ ಪ್ರಾಪ್ತ ಆದ್ರೇ ಜೀವದ ಸುಂದರತೆ. ಜೀವವನ್ನು ಹೊಗಳಲು ಆವಾಗ ಶಬ್ದಕೋಶದಲ್ಲಿ ಶಬ್ದಗಳೂ ಸಾಕಾಗೋದಿಲ್ಲ. ಅದು ಏನೂ ಇಲ್ಲ ಬಿಡಿ, ಅದನ್ನ ಒಂದು ರೀತಿ ನಾವು ನಮ್ಮ ಬಾಯಿಯಿಂದ ವರ್ಣನೆ ಮಾಡಲು ಅಸಾಧ್ಯವಾದಂತಹ ಒಂದು ಜೀವದ ಹಂತ ಅದು ಕೇವಲ ಜ್ಞಾನ ಪಡೆದಂತಹ ಜೀವ. ಅವರ ಜ್ಞಾನದ ಮುಂದೆ ನಮ್ಮದು ಒಂದು ಮಿಂಚು ಹುಳುವಿನಷ್ಟು ಇಲ್ವಲ್ಲ ಜ್ಞಾನ. ಇನ್ನು ಹೇಗೆ ನಾವು ಅದನ್ನ ಅಹಂಕಾರ ಪಡಲಿಕ್ಕೆ ಸಾಧ್ಯ ಅಲ್ವಾ. ಇನ್ನು ಮುಂದೆ ಹಾಗಾದರೆ ನೋಡಿ, ಪೂಜಾ ಮದ ಅಂದ ತಕ್ಷಣ ಇಲ್ಲಿ ಜಗತ್ತಿನಲ್ಲಿ ಎಂತೆಂಥ ಕೀರ್ತಿಶಾಲಿಗಳು ಆಗಿ ಹೋಗಿದ್ದಾರೆ. ಅವರ ಗುಣಗಾನ ಎಷ್ಟೊಂದೋ ಈ ಕಾಲದವರೆಗೆ ನಡೆದಿದೆ. ಅದರಲ್ಲಿ ನನ್ನದು ಯಾವ ಲೆಕ್ಕ ಅಲ್ವಾ. ಹಾಗೆ ಅಂತೇಳು ನಾವು ಅಲ್ಲಿ ಇಲ್ಲಿ ಎಲ್ಲಿಗಾರು ನಮಗೆ ಖ್ಯಾತಿ ಸಿಕ್ತು ಅಂತೇಳಿ ನಾವು ಪೂಜೆ ಮದವನ್ನು ಕೂಡ ಮನ್ನಿಸಲು ಬರುವುದಿಲ್ಲ. ಇನ್ನು ಕುಲದ ಮದ, ಜಾತಿಯ ಮದ ಹೇಗೆ ಮನ್ನಿಸಲು ಸಾಧ್ಯ? ನಾವು ಅದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಯಾಕೆಂತಂದರೆ ನೋಡಿ, ಈ ಜಾತಿ ಕುಲ ಇವೆಲ್ಲ ಏನಿದಾವೆ ನೋಡ್ರಿ, ಇದು ಯಾವುದ್ರದ್ದಿದೆ? ಇದು ನಾಮಕರ್ಮದ ಪ್ರಕೃತಿಗಳು ಇದ್ದಾವೆ. ಆತ್ಮನದ್ದು ಏನಿದೆ ಇದರೊಳಗಡೆ? ಆತ್ಮನಿಗೆ ಯಾವ ಜಾತಿ ಇದೆ? ಆತ್ಮ ಏನು ಸ್ತ್ರೀ ಇದಾನೋ, ಆತ್ಮ ಏನು ಪುರುಷ ಇದಾನೋ, ಆತ್ಮ ನಪುಂಸಕ ಇದಾನೋ, ಆತ್ಮ ಏನು ಅಂತ ಬೇಕಲ್ಲ. ಏನು ಆತ್ಮ ತಿರ್ಯಂಚನೋ, ನಾರಕೀನೋ, ದೇವನೋ, ಮನುಷ್ಯನೋ ಏನಿದ್ದಾನೆ? ಆತ್ಮನಿಗೆ ಅದೆಲ್ಲ ಹೆಸರು ಎಲ್ಲಿದೆ? ಜೀವನಿಗೆ ಆ ಹೆಸರು ಎಲ್ಲಿದ್ದಾವೆ? ಇವೆಲ್ಲ ನಾಮಕರ್ಮದಿಂದ ಪ್ರಾಪ್ತ ಆದ್ದರಿಂದ ಈ ಕುಲದ ಮದ, ಜಾತಿ ಮದ ಹೇಗೆ ಮಾಡಲು ಸಾಧ್ಯ? ನಮಗದ್ರಿಂದ ಏನು ಉಪಯೋಗ ಇದೆ ಅಲ್ವಾ. ಇನ್ನು ಮುಂದೆ ಬಲದ ಮದ. ಬಲ ಅಂದ್ರೆ ಶಕ್ತಿ. ನೋಡಿ, ಅಹಮಿಂದ್ರರು, ದೇವತೆಗಳು, ಚಕ್ರವರ್ತಿ, ನಾರಾಯಣ, ಪ್ರತಿನಾರಾಯಣ, ಬಲಭದ್ರ ಇವರ ಬಲದ ಮುಂದೆ ನನ್ನ ಬಲ ಯಾವ ಲೆಕ್ಕದ್ದಪ್ಪ? ಒಂದು ಆನೆಯ ಮುಂದೆ ಒಂದು ಇರುವೆಷ್ಟು ಇಲ್ವಲ್ಲ ದೇವರೇ. ಇನ್ನು ಹಾಗಾದರೆ ನಾನು ಬಲದ ಬಗ್ಗೆ ಹೇಗೆ ನಾನು ಅಭಿಮಾನ ಪಡೆಯಲು ಸಾಧ್ಯ ಅಲ್ವಾ. ಇನ್ನು ಮುಂದೆ ವೃದ್ಧಿಮದ ಅಂತಂದರೆ ಯಾವುದಾದರೂ ಒಂದು ಈ ಶ್ವಾಸ ನಿಲ್ಲಿಸಿ ಏನಾದ್ರು ಮಾಡಿ ಸ್ವಲ್ಪ ಸಮಯದವರೆಗೆ ಮತ್ತು ಈ ನೀರಿನ ಒಳಗಡೆ ಮುಳುಗಿ ಸಣ್ಣ ವೃದ್ಧಿ ಸಿದ್ಧಿಗಳು ಸಣ್ಣ ಸಿದ್ಧಿಗಳು ಏನಾದ್ರು ಪ್ರಾಪ್ತ ಆಗ್ತವೆ. ಅದನ್ನು ಅದರ ಬಗ್ಗೆ ನಾನು ಗರ್ವ ಪಡೋದು. ನನಗೆ ಅಂಥದ್ದು ಸಿದ್ಧ ಆಗಿದೆ, ಇಂಥದ್ದು ಸಿದ್ಧ ಆಗಿದೆ, ನಾನು ಇಂದ್ರಜಾಲ ಮಾಡಿ ತೋರಿಸ್ತೀನಿ, ಹಾಗೆ ಮಾಡಿ ತೋರಿಸ್ತೇನೆ, ಈ ಬೆಳಕನ್ನು ಕತ್ಲೆ ಮಾಡಿ ತೋರಿಸ್ತೇನೆ, ಈ ರೀತಿ ಎಲ್ಲ ಮಾಡೋದು ಇದು ವೃದ್ಧಿಯ ಮದ. ಇನ್ನು ತಪದ ಮದ ನಾವು ಯಾವ ತಪ ಮಾಡ್ತಿದ್ದೀವಿ? ನಮ್ಮನ್ನು ನೋಡ್ರೆ ನಮಗೆ ನಾಚಿಕೆ ಆಗ್ತದೆ ಅಲ್ವಾ. ಅಲ್ಲ ವಿಚಾರ ಮಾಡಬೇಕು. ಏನು ಅಂತಂದರೆ ಭಗವಾನ್ ಋಷಭನಾಥರು 1 ವರ್ಷ 1 ತಿಂಗಳು 8 ದಿನ ಉಪವಾಸ ಇದ್ದು 9ನೇ ದಿವಸಕ್ಕೆ ಆಹಾರ ಆಗಿದೆ. ಎಷ್ಟು? 1 ವರ್ಷ 1 ತಿಂಗಳು 8 ದಿನ ಉಪವಾಸ ಆಗಿದೆ, 9 ದಿವಸದಲ್ಲಿ ಆಹಾರ ಆಗಿದೆ. ಅದು ಕೇವಲ ಕಬ್ಬಿನ ಹಾಲು ಮಾತ್ರ ಆಹಾರ ಸಿಕ್ಕಿದ್ದ, ಅವತ್ತು ಆಹಾರ ಕೂಡ ಪೂರ್ಣ ಆಗಿಲ್ಲ. ಅದು ಅರ್ಥ ಆಯ್ತಿಲ್ಲ. ಅಂಥದ್ರ ಒಳಗಡೆ ನಮ್ಮದು ಯಾವ ತಪ ಇರ್ಬೋದು, ಏನು ಮಾಡಿರ್ಬೋದು ನಾವು ಅಲ್ವಾ. ಅಷ್ಟಾದ್ಮೇಲೆ ಇನ್ನು ಮುಂದೆ ಭಗವಾನ್ ಬಾಹುಬಲಿ ನೋಡ್ರಿ, 1 ವರ್ಷ ತನ್ನ ಶರೀರವನ್ನು ಕಿಂಚಿತ್ತು ಕೂಡ ಅಲ್ಲಾಡಿಸದೇ ನಿಂತು ಬಿಟ್ಟ. ಅದೇ ಕಾರಣದಿಂದ ಅವನ ಕಾಲು ಬುಡದಲ್ಲಿ ಹುತ್ತಗಳು ಬೆಳೆದು ಮತ್ತೆ ಆ ರೀತಿ ಬಳ್ಳಿಗಳೆಲ್ಲ ಅವನನ್ನು ಅಪ್ಪಿಕೊಂಡು ಬಂತು. ಯಾಕೆಂದರೆ ಕಾಮದೇವನನ್ನು ಇರಲಿ, ಅದು ವರ್ಣನೆ ಭಾಳ ದೊಡ್ಡದು. ಆದರೆ ಭಗವಾನ್ ಬಾಹುಬಲಿಯ ತಪ ಜಗತ್ತು ಪ್ರಸಿದ್ಧ. ನಾವೆಲ್ಲರೂ 1 ಗಂಟೆ ನಿಂತು ಹೇಗಾಗಿದೆ ನಮ್ಗೆ ಅಷ್ಟೊತ್ತಿಗೆ ಎಷ್ಟು ಸೊಳ್ಳೆಗಳು ಕಚ್ತವೆ, ಮೈ ಕೈ ಎಷ್ಟು ಅಲ್ಲಾಡಿಸ್ಬೇಕಾಗ್ತದೆ. ಹಾಗಾದರೆ ನಮ್ಮ ತಪದ ಬಗ್ಗೆ ನಾವು ಹೇಗೆ ಅಂತೇಳಿ ಗರ್ವ ಪಡಲು ಸಾಧ್ಯ ಅಲ್ವಾ. ಇದು ಜೀವಕ್ಕೆ ಇದು ಪದೇ ಪದೇ ಚಿಂತನೆ ಬೇಕು. ಇನ್ಮೇಲೆ ಶರೀರ ಮದ ಅಂದರೆ ಕೊನೆಯದೇನು ಶರೀರ ಮದ ಇದೆ. ಹೌದು, ಈ ಶರೀರದ ನೋಡಿ, ಕಾಮದೇವನ ಶರೀರದ ಸುಂದರತೆ, ಆಮಿಂದ್ರ ದೇವತೆಗಳದ್ದು, ದೇವಿಯರದ್ದು ಅಂದರೆ ಅಪ್ಸರೆಯರದ್ದು, ಇದು ಬಲಭದ್ರ, ನಾರಾಯಣ, ಪ್ರತಿನಾರಾಯಣ, ತೀರ್ಥಂಕರ ಶರೀರ, ಇಂತಹ ಸುಂದರತೆಯ ಮುಂದೆ ಈ ನಮ್ಮ ಶರೀರ ಸುಂದರತೆ ಯಾವುದಪ್ಪ? ಅಸಂಪ್ರಾಪ್ತ ಸರ್ಪ್ರಸೂಪರಾಟಿಕ ಸಂವಹನದಿದು. ಇದು ಒಂದು ರೀತಿ ಹುಂಡಾಗಸ್ತಾನ ಸಂಸ್ಥಾನ ಇದ್ದಂಗೆ. ಇದರಲ್ಲಿ ಯಾವ ವಿಶೇಷತೆ ಇದೆ ಹೇಳಿ ಅಲ್ವಾ. ಆದ್ದರಿಂದ ಈ ವಿಷಯಗಳ ಮೇಲೆ ಗರ್ವ ಪಡುವಂತಹ ಜೀವಕ್ಕೆ ಮಾರ್ಧರ್ವ ಧರ್ಮ ಅತಿ ದೂರ ಇರ್ತದೆ. ಯಾಕೆಂದರೆ ಗರ್ವ ಕಡಿಮೆ ಆದ್ರೇ ನಮಗೆ ಮಾರ್ಧವ ಧರ್ಮ ನಮ್ಮ ಆತ್ಮನಲ್ಲಿ ಹುಟ್ಟಲು ಸಾಧ್ಯ ಅಲ್ವಾ. ಇನ್ನು ಮುಂದೆ ನೋಡಿ, ಶಾಸ್ತ್ರವನ್ನು ಅಭ್ಯಾಸ ಮಾಡಿದ ಜ್ಞಾನಿಗಳಿಗೆ ಆ ಜ್ಞಾನದ ಜೊತೆಗೆ ಸಹನಶೀಲತೆ, ನಿಗರ್ವತೆ,
ಸದಾಚಾರ, ನೀತಿ, ಆತ್ಮಕಲ್ಯಾಣ ಪ್ರಿಯತೆ, ನಮ್ರ ಮಾತುಗಳು, ಕೋಮಲ ಪರಿಣಾಮ, ಮಂದ ಕಷಾಯ, ಮುಕ್ತಿಯ ಚಿಂತೆ ಆದಿ ಗುಣಗಳು ಅತಿ ಅವಶ್ಯಕವಾಗಿ ಬೇಕೇ ಬೇಕು. ಭರತ ಚಕ್ರವರ್ತಿ 6 ಖಂಡಗಳ ಅಧಿಪತಿ ಇದ್ದರೂ ಕೂಡ ಮನೆಯಲ್ಲಿ ಆತ್ಮಧ್ಯಾನ ಮಾಡುತ್ತಿದ್ದು ಈ ರೀತಿ ಚಿಂತನೆ ಮಾಡುತ್ತಿದ್ದರು. ಪುಣ್ಯಾನುಬಂಧಿ ಪುಣ್ಯದ ಉದಯದಿಂದ ನನಗೆ ಈಗ ಅನಿವಾರ್ಯವಾಗಿ ಈ ಸಂಪತ್ತು ಭೋಗಿಸಬೇಕಾಗಿದೆ. ಈ ಪುಣ್ಯ ಯಾವಾಗ ಮುಗಿಯುವುದೋ ಏನೋ, ನನಗೆ ಯಾವಾಗ ಕೇವಲ ಜ್ಞಾನವಾಗುವುದೋ ಏನೋ ಎಂದು ಪ್ರತಿ ಸಮಯ ಚಿಂತಿಸ್ತಾ ಇದ್ದರು. ಇಂತಹ ಮಹಾಪುರುಷರ ಹೃದಯದಲ್ಲಿ ಉತ್ತಮ ಮಾರ್ಧವ ಧರ್ಮ ಇರುತ್ತದೆ. ಯಾವ ಮನುಷ್ಯನು ಗರ್ವದ ವಶವಾಗಿ ಧರ್ಮಾತ್ಮರನ್ನು ತಿರಸ್ಕಾರ ಮಾಡುವನೋ ಅವನು ಧರ್ಮವನ್ನೇ ತಿರಸ್ಕಾರ ಮಾಡುತ್ತಾನೆ. ಯಾಕೆಂದರೆ ಅದರ ಕಾರಣ ಧಾರ್ಮಿಕರನ್ನು ಬಿಟ್ಟು ಧರ್ಮ ಇರುವುದೇ ಇಲ್ಲ. ಅಭಿಮಾನಿ ಶಿಷ್ಯನಿಗೆ ಗುರು ಕೂಡ ವಿದ್ಯೆ ಕಲಿಸೋದಿಲ್ಲ. ಅವರು ಕೂಡ ವಿದ್ಯೆ ಕಲಿಸಲಾರನು. ಆಮೇಲೆ ಬಂಧುಗಳು, ನೆರೆಹೊರೆಯವರು, ಬಿಡು, ಹೇಗಾದರೂ ಹಾಳಾಗಿ ಹೋಗಲಿ, ಅವನಿಗೆ ವಿನಯ ಇಲ್ಲ, ಗರ್ವ ಜಾಸ್ತಿ ಇದೆ, ಯಾರ ಮೇಲೆ ಒಂದು ವಿನಯ ಇಲ್ಲ ಅಂತ ಹೇಳಿ ಅವರು ಕೂಡ ನಮ್ಮನ್ನು ದೂರ ಮಾಡಿ ಬಿಡುತ್ತಾರೆ ಅಲ್ವಾ. ಇನ್ನು ಮುಂದೆ ಕೇಳ್ರಿ. ತಂದೆ ತಾಯಿ ಗುರು ಹಿರಿಯರು ಉಪಾಧ್ಯಾಯರು ಎಲ್ಲರೂ ತಮ್ಮ ಶಿಷ್ಯರು ವಿನಯವಂತನಾಗಬೇಕೆಂದು ಬಯಸ್ತಾರೆ ಅಲ್ವಾ. ಯಾರೂ ಕೂಡ ಅಹಂಕಾರಿಯನ್ನು ಇಚ್ಛಿಸುವುದಿಲ್ಲ. ಯಾರು ಇಚ್ಛೆ ಮಾಡ್ತಾರೆ ಅಹಂಕಾರಿ ಮನುಷ್ಯನನ್ನು ಅಲ್ವಾ. ವಿನಯವಿಲ್ಲದೆ ಅಭಿಷೇಕ, ಪೂಜೆ, ದಾನ, ವ್ರತ ಎಲ್ಲ ಕೆಲಸ ವ್ಯರ್ಥನೇ ಆಗ್ತವೆ. ಅದರ ಯಥಾರ್ಥ ಫಲ ಸಿಗಲಾರದು. ಲೋಕದ ಜನತೆಗೆ ತೋರಿಸಲು ಮಾಡುವ ದಾನ, ಪೂಜೆ ಇವೆಲ್ಲ ಪೂರ ವ್ಯರ್ಥನೇ ಇದೆ. ಇದರಲ್ಲಿ ಯಾವ ಉಪಯೋಗವೂ ಇಲ್ಲ. ನೋಡಿ, ಶ್ರವಣಬೆಳಗೊಳದಲ್ಲಿ 981 ಇಸ್ವಿ ಮಾರ್ಚ್ 13 ತಾರೀಕು ಭಗವಾನ್ ಬಾಹುಬಲಿಯ ಪ್ರಾಣ ಪ್ರತಿಷ್ಠೆ ಆಯಿತು. ಆವಾಗ ಅಲ್ಲಿದ್ದ ರಾಜನಿಗೆ ಗರ್ವ ಉಂಟಾಯಿತು, ಅಂದರೆ ಅಹಂಕಾರ, ಗರ್ವ ಉಂಟಾಯಿತು. ಏನೆಂದರೆ ಈ ರೀತಿ ದ್ರವ್ಯಗಳಿಂದ ಹಿಂದೆ ಯಾರೂ ಅಭಿಷೇಕ ಮಾಡಿಲ್ಲ, ಮುಂದೆ ಯಾರೂ ಮಾಡುವವರಿಲ್ಲ. ಕಾರಣ ಏನು ಅಂತಂದರೆ ಆ ಗುಡ್ಡದ ತುಂಬೆಲ್ಲ ದೊಡ್ಡ ದೊಡ್ಡ ಬ್ಯಾರಲ್, ಡ್ರಮ್ ಅಂತಾರಲ್ಲ, ಅದರಲ್ಲೆಲ್ಲ ಹಾಲು ತುಂಬಿಟ್ಟಿದ್ದರು. ಆ ನಮೂನಿ ದೊಡ್ಡ ಅಭಿಷೇಕದ ವ್ಯವಸ್ಥೆಯನ್ನು ಮಾಡಿದರು. ಆದ್ದರಿಂದ ರಾಜನಿಗೆ ಒಂದು ರೀತಿ ಗರ್ವ ಉತ್ಪನ್ನ ಆಯಿತು. ಏನು ಅಂತಂದರೆ ಹಿಂದೆ ಯಾರೂ ಇಂಥ ಅಭಿಷೇಕವನ್ನು ಮಾಡಿಲ್ಲ, ಮುಂದೆ ಯಾರೂ ಮಾಡುವವರು ಇಲ್ಲ. ಅಭಿಷೇಕ ಪ್ರಾರಂಭ ಆಯಿತು. ಆದರೆ ದೇವತೆಗಳು ಅದನ್ನು ಹೊಕ್ಕಳಿಗಿಂತ ಕೆಳಗಡೆ ಹಾಲು ಇಳಿಯೋದಕ್ಕೆ ಬಿಟ್ಟಿಲ್ಲ, ಅದನ್ನು ವಿಕ್ರಯದಿಂದ ಬಂದ್ ಮಾಡಿಬಿಟ್ರು. ಆವಾಗ ಗುಳ್ಳಿಕ ಅಜ್ಜಿಯು ಸಣ್ಣದಾದ ಒಂದು ಕಳಶದಿಂದ ಭಕ್ತಿ ವಿನಯದಿಂದ ಅಭಿಷೇಕ ಮಾಡಿದ್ಲು. ಅದು ಕಾಲಿನವರೆಗೂ ಕೆಳಗಡೆ ಬಂದು ಬಿಡ್ತು ಹಾಲು ಎಲ್ಲ. ಅಲ್ಲಿಂದ ಮಹಾ ಅಭಿಷೇಕ ಪ್ರಾರಂಭ ಆಯಿತು. ಇದು ಜಗತ್ ಪ್ರಸಿದ್ಧ ವಿಷಯ ಇದೆ. ಆದರೂ ಕೂಡ ಸಾವಿರಾರು ವರ್ಷಗಳ ಹಿಂದಿನ ಅನೇಕ ಆಗಮ ಪ್ರಮಾಣಗಳು ಇದ್ದರೂ ಕೂಡ ಹಠ, ಅಹಂಕಾರ, ಮಿಥ್ಯಾತ್ವದ ಪ್ರಬಲ ಉದಯದಿಂದ ಶ್ರಾವಿಕೆಯರಿಂದ ಮಾಡಲ್ಪಡುವ ಶ್ರಾವಿಕೆಯರಿಂದ ಮಾಡಲ್ಪಡುವ ಜಿನ ಅಭಿಷೇಕ ನಿಷೇಧ ಮಾಡಿ ಅಜ್ಞಾನಿಗಳಿಂದ ಅನೇಕ ಪದವಿ ಪಡೆದು ಮೆರೆಯುತ್ತಿರುವುದು ಕೂಡ ಈ ವರ್ತಮಾನದ ಅಹಂಕಾರದ ಒಂದು ಬೃಹತ್ ನೋಟವೇ ಇದೆ ಅಲ್ವಾ. ಎಷ್ಟು ದೊಡ್ಡ ಅಹಂಕಾರ, ಯಾವ ರೀತಿ ಗರ್ವಿ ಜೀವಿಗಳವು ಅಲ್ವಾ. ಮಿಥ್ಯಾತ್ವ ಸಹಿತ ಅಹಂಕಾರಿ ಜೀವನು ದಿಗ್ಗಜ ಪ್ರಾಮಾಣಿಕ ವಿಶಾಲವಾದ ಸಮ್ಯಜ್ಞಾನಿ ಆಚಾರ್ಯರ ಶಾಸ್ತ್ರವನ್ನು ಕೂಡ ನಿಷೇಧ ಮಾಡುತ್ತಾನೆ. ಆರ್ಷ ಆಗಮ ಪರಂಪರೆಯ ನಿಷೇಧಕ ವ್ಯಕ್ತಿಗೆ ಜಿನವಾಣಿಯ ವ್ಯಾಖ್ಯಾನ ಮಾಡಲು ಬಿಡುವುದೇ ಮುಗ್ಧ ಜನತೆಯ ಮಹಾ ಅಪರಾಧ ಇದೆ. ಯಾಕೆಂದರೆ ಮುಗ್ಧ ಜನಕ್ಕೆ ಸ್ವಾಧ್ಯಾಯ ಇಲ್ಲ. ಅವರು ಏನು ಮಾಡ್ತಾರೆ ಅಂದರೆ ಬೆಳ್ಳಗೆ ಕಂಡದ್ದೆಲ್ಲ ಹಾಲು ಅಂಥೇಳಿ ಅವರಿಗೆ ಮನಸ್ಸು ಬಂದ ಹಾಗೆ ವ್ಯಾಖ್ಯಾನ ಮಾಡಲು ಬಿಡುತ್ತಾರೆ. ಅವರು ಏನು ಮಾಡ್ತಾರೆ, ಅತಿ ಅಹಂಕಾರ, ಅಂತರಂಗ ಮಿಥ್ಯಾತ್ವದ ಕಾರಣದಿಂದ ಆರ್ಷ ಆಗಮ ದಿಗ್ಗಜ ಆಚಾರ್ಯರು ಬರೆದಂಥ ಶಾಸ್ತ್ರದ ಪ್ರಮಾಣ ಅವರಿಗೆ ಗೊತ್ತಿದ್ದರೂ ಕೂಡ ಅದನ್ನು ನಿಷೇಧ ಮಾಡ್ತಾರೆ. ಅಂತಂದರೆ ಸ್ತ್ರೀಯರು ಅಂದರೆ ಮಹಿಳೆಯರು, ಶ್ರಾವಿಕೆಯರು ಅಭಿಷೇಕ ಮಾಡಬಾರ್ದು, ಭಗವಾನರನ್ನ ಮುಟ್ಟಬಾರ್ದು, ಹೂವು ಏರಿಸಬಾರ್ದು, ಭಗವಾನರಿಗೆ ಹಣ್ಣು ಏರಿಸಬಾರ್ದು, ಪಂಚಾಮೃತ ಅಭಿಷೇಕ ಮಾಡಬಾರ್ದು, ಶಾಸನ ರಕ್ಷಕ ದೇವತೆಗಳು ಬಸ್ತಿ ಒಳಗಡೆ ಇರಬಾರ್ದು. ಈ ರೀತಿಯೆಲ್ಲ ಅತಿ ಅಹಂಕಾರದ ಅತಿರೇಕಿ ಅಹಂಕಾರಿಗಳು ಇವರು. ಇದಕ್ಕಿಂತ ಮುಂದಿನ ಅಹಂಕಾರ ಈ ಪ್ರಪಂಚದಲ್ಲಿ ಯಾವುದು ಈಗ ಕಾಣೋದಕ್ಕೆ ಸಿಗೋದಿಲ್ಲ.
ಅದು ಬಹಳ ವಿಶೇಷ. ಆದ್ದರಿಂದ ಇಂಥ ಅಹಂಕಾರಿಗಳಿಂದ ನಾವು ಎಷ್ಟು ದೂರ ಇರ್ತೇವೆ ಅಷ್ಟು ಒಳ್ಳೆಯದು. ಯಾಕೆಂದರೆ ಅವರು ಹೇಗೂ ತಿದ್ದುಪಡಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ವರ್ಗವೇ ಆಗಿದೆ. ಅವರಿಂದ ದೂರ ಇರುವುದೇ ಲೇಸು ಇದೆ. ಇದು ಅಹಂಕಾರದ ಪರಾಕಾಷ್ಠೆ ಇದೆ.